ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಈ ತಂಪು ನೀಡುವಂತಹ ಮಜ್ಜಿಗೆ ಎಷ್ಟು ತಂಪಾಗಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದೀನಿ. ಬನ್ನಿ ನೋಡೋಣ. 1 ಇಂಚು ಹಸಿ ಶುಂಠಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸೌತೆಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ, ಸಿಪ್ಪೆ ಬಿಡಿಸ್ಬಿಟ್ಟು. ಇಲ್ಲಿ ಒಂದು ಅರ್ಧ ಲೀಟರ್ ಮೊಸರಿಗೆ ಈ ತರ ಚೆನ್ನಾಗಿ ಕಡಿದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸಿ ಇಟ್ಕೊಳ್ಳಿ. ನಿಮ್ಗೆ ಇನ್ನು ಸ್ವಲ್ಪ ಖಾರ ಬೇಕಾದ್ರೆ ಹಸಿಮೆಣಸಿನಕಾಯಿ ಇನ್ನೊಂದೆರಡು ಸೇರಿಸ್ಕೋಬಹುದು. ಹಸಿ ಶುಂಠಿ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇನ್ನು ಈ ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಮಾಡಿ. ಹೇಗ್ ಬಂತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗಾದ್ರೆ ಇವಾಗ ಮಸಾಲಾನ ರುಬ್ಕೊಂಬರೋಣ. ಮೊದಲಿಗೆ ಅಲ್ಲವನ್ನ ಹಾಗೆ ಕೊತ್ತಂಬರಿ ಮತ್ತೆ ಹಸಿಮೆಣಸಿನಕಾಯಿ ಹಾಗೆ ಸೌತೆಕಾಯಿಯನ್ನು ಕೂಡ ಇಲ್ಲಿ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಈ ರೀತಿ ರುಬ್ಕೊಂಡು ಅದನ್ನ ಶೋಧಿಸ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿ ಈ ಮಜ್ಜಿಗೆಯನ್ನ ಮಾಡೋಕೆ ನಾವು ದೊಡ್ಡದಾದಂತ ಒಂದು ಜಾರನ್ನ ತಗೋಬೇಕಾಗುತ್ತೆ. ಆ ಟೈಮಲ್ಲಿ ಚೆನ್ನಾಗಿ ಇವು ಮ್ಯಾಶ್ ಆಗಲ್ಲ, ಹಾಗಾಗಿ ಇದರಲ್ಲಿ 2 ರಿಂದ 3 ಸರ್ತಿ ಸ್ವಲ್ಪ ಮಜ್ಜಿಗೆನ ಸೇರಿಸ್ಬಿಟ್ಟು ಇದೇ ರೀತಿ ರುಬ್ಕೊಂಡು ಬನ್ನಿ. ನೋಡಿ, ನಾನು 2ನೇ ಸರ್ತಿ ರುಬ್ಬಿರೋದು. ಚೆನ್ನಾಗಿ ಶೋಧಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಆಗುತ್ತೆ. ಸೊ ನೋಡಿ, ಇದು 3ನೇ ಟೈಮ್ ನಾನು ರುಬ್ಕೊಂಡ್ಬಂದು ಮತ್ತೆ ಶೋಧಿಸ್ತಾ ಇರೋದು. ಬಹಳ ಈಸಿಯಾಗಿ ಮಾಡ್ಬೋದು, ಹಾಗೆ ಕಡಿಮೆ ಸಮಯದಲ್ಲೇ ಮಾಡಬಹುದು ಫ್ರೆಂಡ್ಸ್. ಇದನ್ನ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ನಿಮ್ಮ ಫ್ರೆಂಡ್ಸಿಗೆ ಹಾಗೆ ನೈಬರ್ಸಿಗೆ ಕೂಡ ಈ ಒಂದು ಮಜ್ಜಿಗೆ ಬಗ್ಗೆ ಹೇಳಿ. ಸೊ ಅವರು ಸಹ ಮನೆಯಲ್ಲಿ ಮಾಡ್ಕೊಂಡು ಕುಡೀಲಿ, ತಂಪಾಗಿರುತ್ತೆ ಫ್ರೆಂಡ್ಸ್ ಬಾಡಿ. ಈ ಮಜ್ಜಿಗೆನ ಮಕ್ಕಳು ಸಹ ಕುಡಿಬಹುದು ಫ್ರೆಂಡ್ಸ್. ಲಾಸ್ಟ್ ಅಲ್ಲಿ ಹರಳುಪ್ಪನ್ನ ಹಾಕ್ತಾ ಇದೀವಿ. ಇದೇ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಸಹ ಇಲ್ಲಿ ಸೇರಿಸ್ತಾ ಇದೀವಿ ನಾವು. ನಿಮಗೆ ಬೇಕಾದ್ರೆ ಸಕ್ಕರೆನ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್, ಅವಶ್ಯಕತೆ ಇಲ್ಲ. ಸೊ ನೋಡಿ, ಇದೇ ಟೈಮಲ್ಲಿ ನೀವು ಸ್ವಲ್ಪ ಒಗ್ಗರಣೆಯನ್ನ ಇದಕ್ಕೆ ಹಾಕ್ಬಿಡಿ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನ ಹಾಕಿ ಫ್ರೆಂಡ್ಸ್. ಇದ್ರೆ ಹಾಕಿ, ಇಲ್ಲಾಂದ್ರೆ ಇಲ್ಲ, ನಡೆಯುತ್ತೆ. ಬೇಸಿಗೆ ಕಾಲದಲ್ಲಿ ಹೊಟ್ಟೆ ಉಬ್ಬರ ಆಗೋದು, ಡೈಜೆಷನ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಈ ಮಜ್ಜಿಗೆನ ಮಾಡ್ಕೊಂಡು ಕುಡೀರಿ, ಸೂಪರ್ ಆಗಿರುತ್ತೆ. ಹಾಗೆ ನಮ್ಮ ಹೊಟ್ಟೆ ಕೂಡ ಸರಿ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೊಂದು ಒಳ್ಳೆ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ, ಇದೇ ರೀತಿಯ ಒಳ್ಳೆ ಟಿಪ್ಸ್ ಒಂದಿಗೆ ಮತ್ತೆ ಸಿಗ್ತಾ ಇರಬೇಕು ಅಂದ್ರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್.